ಹಾಯ್ ಹಲೋ ವೆಲ್ಕಮ್. ಈ ದಿನ ನಾವು ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಒಂದು ಸಾಫ್ಟಾಗಿ ಒಂದು ಪಡ್ಡು ಮಾಡೋಣ. ಈಗ ಇದರಲ್ಲಿ 1/4 kg ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 5 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಹಾಕೋಣ. ಮತ್ತು 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಇದನ್ನು ಕೂಡ ಹಾಕಿ ಈಗ ಒಂದು 3-4 ಬಾರಿ ಸ್ವಲ್ಪ ಇದನ್ನು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಸ್ವಲ್ಪ ಅದು ಇದು ಅಂಶ ಇರುತ್ತಲ್ವ, ಅದರಿಂದ ಇದನ್ನು ಒಂದು 3-4 ಬಾರಿ ಸ್ವಲ್ಪ ತೊಳೆದ್ರೆ ಆಗ ಚೆನ್ನಾಗಿರುತ್ತೆ. ನೋಡಿ, ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೆ. ಈಗ ಅದು 4 ಗಂಟೆಗಳ ಕಾಲ ಇದು ನೆಂದಿದೆ. ಈಗ ಇದನ್ನು ರುಬ್ಬಿ ಹಿಟ್ಟು ಮಾಡ್ಕೊಳ್ಳೋಣ. ನೋಡಿ, ನೆನೆಸಿರುವಂಥ ಉದ್ದಿನಬೇಳೆ, ಅಕ್ಕಿ ಮತ್ತು ಮೆಂತ್ಯನ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಈಗ ಅದಕ್ಕೆ ನಾನು 1 ಬೌಲ್ನಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಹಾಕ್ಕೊಂಡ್ರೆ ಪಡ್ಡು ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ಅಕ್ಕಿನ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ರುಬ್ಬಿರುವಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಕಿ ಈಗ ಅದನ್ನು ಒಮ್ಮೆ ಮಿಕ್ಸ್ ಮಾಡೋಣ. ಅಂದರೆ ಇದನ್ನು ಕೈನಲ್ಲೇ ಮಿಕ್ಸ್ ಮಾಡಿದ್ರೆ ಬೆಳಗ್ಗೆವರೆಗೆ ಅದು ಚೆನ್ನಾಗಿ ಉದುಗ್ ಬಂದಿರುತ್ತೆ. ಆದ್ದರಿಂದ ನಾವು ಕೈನೇ ಯೂಸ್ ಮಾಡಿ ಮಿಕ್ಸ್ ಮಾಡೋಣ. ಈಗ ಅದನ್ನು ಉಪ್ಪು ಹಾಕಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ ಇದನ್ನು ಇಡೋಣ. ಮತ್ತು ಉದುಗ್ ಬಂದಮೇಲೆ ಮಾರನೆಗೆ ಮಾಡೋಣ. ಅಂದರೆ ಮಿನಿಮಮ್ ಇದು 7-8 ಗಂಟೆಗಳ ಕಾಲ ಇಟ್ಟು ಹಾಗೆ ಇಟ್ಟಿರಬೇಕು. ಆಗ ಪಡ್ಡು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ಯಾವ ರೀತಿ ಉದುಗ್ ಬಂದಿದೆ ಅಂತ. ಈ ರೀತಿ ಇದೆ. ಈಗ ಇದಕ್ಕೆ ಪಡ್ಡು ಮಾಡೋಕ್ಕೆ ಅದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಇದಕ್ಕೆ 1 ಸ್ಪೂನು ಜೀರಿಗೆನ ಆ್ಯಡ್ ಮಾಡೋಣ. ಮತ್ತು ಇದಕ್ಕೆ ಒಂದು ಅರ್ಧ ಗಂಟೆ 2 ಸ್ಪೂನ್ ಕಡಲೆಬೇಳೆನ ನೆನೆಸಿದ್ದೆ, ಅದನ್ನು ಕೂಡ ಹಾಕೋಣ. ಇದು ಮಧ್ಯೆ ಪಡ್ಡುನಲ್ಲಿ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ನೀವು ಸಬ್ಸ್ಕ್ರೈಬ್ ಆಗಿ ಎನ್ಕರೇಜ್ ಮಾಡಿ. ಮತ್ತು ನಾವು ನೆಕ್ಸ್ಟು ಮತ್ತೆ ಮುಂದೆ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಇದಕ್ಕೆ ಈರುಳ್ಳಿನ ಹಾಕೋಣ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ತುರಿದಿರುವಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಮತ್ತು ಕರಿಬೇವಿನ ಎಲೆಗಳು. ಈಗ ನೋಡಿ, ಎಲ್ಲ ಆ್ಯಡ್ ಮಾಡಿದ್ದೆ. ಈಗ ಇದನ್ನು ಒಮ್ಮೆ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಕೈ ಆಡಿಸೋಣ. ನೋಡಿ, ಒಲೆ ಮೇಲೆ ಪಡ್ಡು ಕಲ್ಲನ್ನ ಇಟ್ಟಿದ್ದೀನಿ. ಈಗ ಅದು ಕಾಯ್ತಾ ಇದೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಸರಿ, ಅದಕ್ಕೆ ಸ್ವಲ್ಪ ಹಿಂಗೆ ಮೇಲೆ ಅಪ್ಲೈ ಮಾಡೋಣ. ತುಪ್ಪ ಅಥವಾ ಎಣ್ಣೆ ಇಟ್ಟಿದ್ದೀನಿ ಒಲೆ ಮೇಲೆ. ಈಗ ಅದಕ್ಕೆ ಎಣ್ಣೆನ ಅಪ್ಲೈ ಮಾಡೋಣ. ಎಣ್ಣೆ ಅಥವಾ ತುಪ್ಪ ಈಗ ಸೌಟ್ನಲ್ಲಿ ತೊಗೊಂಡು ಸ್ವಲ್ಪನೇ ಅದಕ್ಕೆ ಹಾಕೋಣ. ನೋಡಿ, ಪಡ್ಡು ಬೇಯ್ತಾ ಇದೆ. ಮುಚ್ಚಳ ಮುಚ್ಚಿತ್ತು, ತೆಗೆಯೋಣ. ಈಗ ಅದನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡೋಣ. ಕಲರು ನೋಡಿ, ಸಖತ್ತಾಗಿ ಚೆನ್ನಾಗಿ ಬಂದಿದೆ. ನೋಡಿ, 2 ಕಡೆನೂ ಈಗ ಪಡ್ಡನ್ನು ಬೇಯಿಸ್ತಾ ಇರೋಣ. ಬೇಕು ಅಂದರೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡೋಣ. ಇದಕ್ಕೆ ಏನು ಹೆಚ್ಚು ಬೇಡ, ಎಣ್ಣೆ ಸ್ವಲ್ಪ ಆದರೆ ಸಾಕಾಗುತ್ತೆ. 2 ಕಡೆ ಇನ್ನೊಂದು ಸ್ವಲ್ಪ ಬೇಯಲಿ. ಪಡ್ಡು ಬೆಂದಿದೆ. ಈಗ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ, ಪಡ್ಡು ರೆಡಿಯಾಗಿದೆ. ಇದಕ್ಕೆ ಕಾಯಿ ಚಟ್ನಿ ಜೊತೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಟೊಮೊಟೊ ಚಟ್ನಿ, ಗ್ರೀನ್ ಚಟ್ನಿ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.